ಜಿಲ್ಲಾಧಿಕಾರಿಗಳಿಗೆ ನಾವು ವಿದ್ಯಾರ್ಥಿ ಪರಿಷತ್ತಿಂದ ಇವತ್ತು ಮನವಿ ಮಾಡಿರ್ತಕ್ಕಂಥ ಉದ್ದೇಶ ಇಷ್ಟೇ. ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ವೃತ್ತಿಪರ ಕೋರ್ಸ್ಗಳ ಒಂದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ಒಂದು ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸಂಸ್ಥೆಗಳೇನಿದೆ, ಶಿಕ್ಷಣ ಸಂಸ್ಥೆಗಳು, ಆ ಸಂಸ್ಥೆಗಳು ಇವತ್ತು ವಿದ್ಯಾರ್ಥಿಗಳ ಕಡೆಯಿಂದ ಇವತ್ತು BEd ಅಡ್ಮಿಷನ್ ಮಾಡಬೇಕಾದ್ರೆ 3 ಲಕ್ಷ ರೂಪಾಯಿ ಇವತ್ತು ಚಂದ ವಸೂಲಿ ಮಾಡುವಂಥ ಒಂದು ಕಾರ್ಯಕ್ಕೆ ಇಳಿದಿರ್ತಕ್ಕಂಥದ್ದು ಇದು ಭ್ರಷ್ಟ ವ್ಯವಸ್ಥೆ ಅಂತೇಳಿ ನಾವು ಇವತ್ತು ಮನವಿ ಮಾಡಿದ್ದೇವೆ. ಯಾಕಪ್ಪ ಅಂತಂದರೆ ಕೇವಲ ಒಂದು BEd ಕೋರ್ಸಿಗಾಗಿ ಇವತ್ತು 2.5ರಿಂದ 3 ಲಕ್ಷ ರೂಪಾಯಿ ಇವತ್ತು ಒಂದು ಒಬ್ಬ ವಿದ್ಯಾರ್ಥಿಗಳಿಗೆ ಇವತ್ತು ಡೊನೇಷನ್ ರೂಪದಲ್ಲಿ ಇವತ್ತು ಹಣ ವಸೂಲಿ ದಂಧೆಗಿಳಿದಿದ್ದಾರೆ. ಇದು ತೀರಾ ಭ್ರಷ್ಟಾಚಾರ. ಇವತ್ತು ಇಲಾಖೆ ಇವತ್ತು ಆ ಒಂದು ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು. ಇವತ್ತು ಆವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಕಡಿವಾಣ ಹಾಕುವ ನಿಟ್ಟಿನಲ್ಲಿ ನೀವು ಕಾರ್ಯಗತವಾಗಿ ಇವತ್ತು ಕೆಲಸ ಮಾಡಬೇಕಂತೇಳಿ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದೇವೆ. ಒಂದು ವೇಳೆ ಈ ಒಂದು ಭ್ರಷ್ಟ ಒಂದು ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆ ಇರತಕ್ಕಂಥ ಸಂಸ್ಥೆಗಳಿಗೆ ನೀವು ಕಡಿವಾಣ ಹಾಕಿ ಇವತ್ತು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡುವಂಥ ನಿಟ್ಟಿನಲ್ಲಿ ನೀವು ಏನಾದರೂ ಕ್ರಮ ಕೈಗೊಳ್ಳಿಲ್ಲಪ್ಪ ಅಂತಂದರೆ ಇನ್ನೂ 2 ದಿನದಲ್ಲಿ ಆ ಒಂದು ಶಿಕ್ಷಣ ಸಂಸ್ಥೆ ವಿರುದ್ಧ ಕ್ರಮ ಆಗಲಿಲ್ಲಪ್ಪ ಅಂತಂದರೆ ನಾವು ಉಗ್ರವಾದಂಥ ಸಾವಿರಾರು ಜನಸಂಖ್ಯೆಯೊಂದಿಗೆ ಹೋರಾಟ ಮಾಡುವ ಜೊತೆಗೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ಜಿಲ್ಲಾಧಿಕಾರಿಗಳು ಇವತ್ತು ಮನವಿ ಮಾಡಿದ್ದೀವಿ. ಆದರೆ ಇವತ್ತು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ನಾನು ವಿಷಯ ಅವ್ರಿಗಾಗಲಿ ಆ ಸಂಬಂಧಪಟ್ಟಂಥ ಅಧಿಕಾರಿಗಳೇ ಇವತ್ತು ನಾನು ಮನವಿ ಮಾಡ್ತೇನೆ, ಮೇಲ್ ಮಾಡ್ತೇನೆ, ಅವ್ರ ಗಮನಕ್ಕೆ ತೊಗೊಂಬಂದು ಈ ಒಂದು ವ್ಯವಸ್ಥೆ ವಿರುದ್ಧ ನಾನು ನಿಮ್ಮ ಜೊತೆ ನಿಲ್ತೇನೆ ಅಂತ ಹೇಳಿದ್ದಾರೆ. ಒಂದು ವೇಳೆ ಮಾತಿಗೆ ತಪ್ಪಿದರೆ ನಾವಿವತ್ತು ಇದನ್ನು ಇಲ್ಲಿಗೆ ಬಿಡೋದಿಲ್ಲ. ಈಗ ಅಡ್ಮಿಷನ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಈ ಒಂದು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಳ್ಳೋಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಯಾರು ಕೂಡ 3 ಲಕ್ಷ ರೂಪಾಯಿ ಕೊಟ್ಟು 2.5 ಲಕ್ಷ ರೂಪಾಯಿ ಕೊಟ್ಟು ಯಾರು ಕೂಡ ಅಡ್ಮಿಷನ್ ತೊಗೊಳಕ್ಕೆ ಹೋಗಬೇಡ್ರಿ. ಯಾರಾದರೂ ನಿಮಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಮೌಂಟ್ ಕೊಡಬೇಕು ಅಂತ ಹೇಳಿದರೆ ನಮ್ಮನ್ನು ಸಂಪರ್ಕ ಮಾಡಿ ನಾವು ಜಿಲ್ಲಾ ಅಧಿಕಾರಿಗಳ ಮೂಲಕ ನಿಮ್ಮನ್ನು ಅಡ್ಮಿಷನ್ ಮಾಡುವ ಮುಖಾಂತರ ನಿಮಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಣ ಕಲಿಯುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತೀವಿ ಅಂತೇಳಿ ಈ ಒಂದು ಮಾಧ್ಯಮ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ. ಎಸ್ ಅಕ್ಷಯ್.